ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಪ್ರಾಪರ್ಟಿ. ನಾನು ರಾಹುಲ್ ದಯಾನ್. ತೊಟ್ಟಿ ಮನೆ ಅಂದರೆ ಈಗಿನ ಆಧುನಿಕ ಆರ್ಕಿಟೆಕ್ಟ್ಗಳ ಭಾಷೆಯಲ್ಲಿ ಹೇಳೋದಾದರೆ ಕೋರ್ಟ್ ಯಾರ್ಡ್ ಕಾನ್ಸೆಪ್ಟ್. ಈಗ ಈ ರೀತಿಯ ಮನೆಗಳ ಕಾನ್ಸೆಪ್ಟ್ ಹೆಚ್ಚು ಪ್ರಚಲಿತ. ಮೊದಲನೇದಾಗಿ ತೊಟ್ಟಿ ಮನೆ ದಕ್ಷಿಣ ಭಾರತದ ಒಂದು ಸಾಂಪ್ರದಾಯಿಕ ವಾಸ್ತುಶಿಲ್ಪ ಶೈಲಿಯಾಗಿದ್ದು, ಇಲ್ಲಿ ಮನೆಯ ಇಡೀ ಡಿಸೈನ್ ಮಧ್ಯಭಾಗದಲ್ಲಿರುವ ಆಕಾಶಕ್ಕೆ ಮುಕ್ತವಾಗಿ ತೆರೆದುಕೊಳ್ಳುವ ಅಂಗಳದ ಸುತ್ತಲೂ ರೂಪುಗೊಂಡಿರುತ್ತೆ. ಮೂಲತಃ ಕರಾವಳಿ ಕರ್ನಾಟಕದಂಥ ಜೊತೆಗೆ ಮಲೆನಾಡು ಪ್ರದೇಶಗಳಲ್ಲಿ ಭಾರೀ ಮಳೆಯನ್ನು ನಿಭಾಯಿಸೋಕೆ ಮತ್ತು ಮನೆಯನ್ನು ನೈಸರ್ಗಿಕವಾಗಿ ತಂಪಾಗಿರಿಸೋಕೆ ಈ ಶೈಲಿಯನ್ನು ಬಳಕೆ ಮಾಡಲಾಗ್ತಾ ಇತ್ತು. ಪ್ರಸ್ತುತ ದಿನಗಳಲ್ಲಿ ಆಧುನಿಕ ಆರ್ಕಿಟೆಕ್ಟ್ಗಳು ಈ ಪರಿಕಲ್ಪನೆಯನ್ನು ಇಂದಿನ ನಗರ ಪ್ರದೇಶಗಳ ಅಗತ್ಯತೆಗಳಿಗೆ ತಕ್ಕಂತೆ ಅತ್ಯಂತ ಸುಂದರವಾಗಿ ಮರುರೂಪಿಸ್ತಾ ಇದ್ದಾರೆ. ಈ ಶೈಲಿ ಟ್ರೆಡಿಷನಲ್ ಹೆರಿಟೇಜ್ ಮತ್ತು ಆಧುನಿಕ ಉಪಯುಕ್ತತೆಯನ್ನು ಒಟ್ಟುಗೂಡಿಸುವ ಮೂಲಕ ನಗರದ ಸಣ್ಣ ನಿವೇಶನಗಳನ್ನು ಕೂಡ ವಿಶಾಲವಾದ ಮತ್ತು ಪ್ರಶಾಂತವಾದ ಮನೆಗಳನ್ನಾಗಿ ಪರಿವರ್ತನೆ ಮಾಡ್ತಾ ಇದೆ. ಹಳ್ಳಿಗಾಡಿನ ವಿಶಾಲವಾದ ಜಾಗದಲ್ಲಿ ಹರಡಿಕೊಳ್ತಾ ಇದ್ದ ಸಾಂಪ್ರದಾಯಿಕ ತೊಟ್ಟಿ ಮನೆಗಳನ್ನು ಇಂದಿನ ಆಧುನಿಕ ವಿನ್ಯಾಸಗಳು ನಗರದ ಸಣ್ಣ ನಿವೇಶನಗಳಲ್ಲಿ, ಉದಾಹರಣೆಗೆ 20-30 ಅಥವಾ 30-40 ವಿಸ್ತೀರ್ಣದ ಜಾಗಗಳಲ್ಲೂ ನಿರ್ಮಾಣ ಮಾಡಲಾಗ್ತಾ ಇದೆ. ಆರ್ಕಿಟೆಕ್ಟ್ಗಳು ಮನೆಯ ಮಧ್ಯಭಾಗದಲ್ಲಿ 2 ಅಂತಸ್ತಿನ ಎತ್ತರದ ಡಬಲ್ ಹೈಟ್ ಅಥವಾ ಲಿವಿಂಗ್ ಅಥವಾ ಡೈನಿಂಗ್ ಜಾಗವನ್ನು ನಿರ್ಮಾಣ ಮಾಡಿ ಮೇಲ್ಭಾಗದಲ್ಲಿ ಒಂದು ಸುಂದರವಾದ ಕಟೌಟನ್ನು ನೀಡುತ್ತಾರೆ. ಇದು ಮನೆಯ ವಿವಿಧ ಅಂತಸ್ತುಗಳನ್ನು ಒಂದಕ್ಕೊಂದು ದೃಶ್ಯ ರೂಪದಲ್ಲಿ ಜೋಡಿಸುತ್ತೆ. ಇದರಿಂದಾಗಿ ಮೊದಲ ಮಹಡಿಯಲ್ಲಿರೋರು ಕೆಳಗಿನ ಮಹಡಿಯಲ್ಲಿರೋರ ಜೊತೆಗೆ ಸುಲಭವಾಗಿ ಮಾತನಾಡೋಕ್ಕೆ ಸಾಧ್ಯವಾಗುತ್ತೆ. ಇನ್ನು ನಗರ ಪ್ರದೇಶಗಳಲ್ಲಿ ಎದುರಾಗುವಂಥ ಧೂಳು, ಮಳೆ ಮತ್ತು ಸುರಕ್ಷತೆಯ ಸವಾಲುಗಳನ್ನು ಎದುರಿಸೋಕೆ ಈ ಸಾಂಪ್ರದಾಯಿಕ ಮುಕ್ತ ಅಂಗಳಕ್ಕೆ ಮೋಟಾರ್ ಚಾಲಿತ ಲೂವರ್ಗಳು, ಅಂದರೆ ಇಂಗ್ಲೀಷ್ನಲ್ಲಿ ರಿಟ್ರಾಕ್ಟಬಲ್ ಲೂವರ್ಸ್ ಅಂತ ಏನು ಕರಿತೀವಿ, ಅದನ್ನು ಸ್ವಯಂಚಾಲಿತವಾಗಿ ತೆರೆಯುವ ಮತ್ತು ಮುಚ್ಚುವ ಗಾಜಿನ ಮೇಲ್ಛಾವಣಿಗಳು ಅಥವಾ ಅತ್ಯಾಧುನಿಕ ಸ್ಕೈಲೈಟ್ಗಳನ್ನು ಅಳವಡಿಸಲಾಗುತ್ತೆ. ಇವುಗಳನ್ನು ಭಾರೀ ಮಳೆ ಬಂದಾಗ ಅಥವಾ ರಾತ್ರಿಯ ಸಮಯದಲ್ಲಿ ಸೇಫ್ಟಿಗಾಗಿ ಸುಲಭವಾಗಿ ಮುಚ್ಚಬಹುದು. ಆಧುನಿಕ ತೊಟ್ಟಿ ಮನೆಯ ಮತ್ತೊಂದು ಪ್ರಮುಖ ಪ್ರಯೋಜನ ಏನಂದರೆ ಅದರ ಪರಿಸರ ಸ್ನೇಹಿ ಮತ್ತು ನೈಸರ್ಗಿಕ ಹವಾನಿಯಂತ್ರಣ ವ್ಯವಸ್ಥೆ. ಮನೆಯ ಒಳಗಿನ ಬಿಸಿ ಗಾಳಿ ಮೇಲಕ್ಕೆ ಏರಿ ಈ ಅಂಗಳದ ಓಪನ್ ಸ್ಪೇಸ್ ಮೂಲಕ ಹೊರಗಡೆ ಹೋಗುತ್ತೆ ಮತ್ತು ಅದೇ ಸಮಯದಲ್ಲಿ ಸುತ್ತಮುತ್ತಲಿನ ಕೋಣೆಗಳಿಂದ ತಂಪಾದ ಗಾಳಿಯನ್ನು ಒಳಗೆ ಎಳ್ಕೊಳ್ಳುತ್ತೆ. ಈ ಪ್ರಕ್ರಿಯೆಯನ್ನು ಸೈನ್ಸ್ನಲ್ಲಿ ಸ್ಟ್ಯಾಕ್ ಎಫೆಕ್ಟ್ ಅಂತ ಕರೆಯಲಾಗುತ್ತೆ. ಆರ್ಕಿಟೆಕ್ಟ್ಗಳ ಈ ಒಂದು ಡಿಸೈನ್ನೊಂದಿಗೆ ಇಟ್ಟಿಗೆಯಿಂದ ಮಾಡಿದ ಜಾಲರಿ ಗೋಡೆಗಳನ್ನು, ಪರ್ಫೋರೇಟೆಡ್ ಬ್ರಿಕ್ ವಾಲ್ಗಳು ಮತ್ತು ಟೆರ್ರಾಕೋಟಾ ವಸ್ತುಗಳನ್ನು ಬಳಸುವ ಮೂಲಕ ಮನೆಯ ತಾಪಮಾನವನ್ನು ಬ್ಯಾಲೆನ್ಸ್ ಮಾಡ್ತಾರೆ. ಇದು AC ಬಳಸೋದನ್ನು, ಅಂದರೆ AC ಬಳಕೆಯನ್ನು ಕಡಿಮೆ ಮಾಡುತ್ತೆ. ಆಧುನಿಕ ತೊಟ್ಟಿ ಮನೆಯ ಸೌಂದರ್ಯ ಸಾಂಪ್ರದಾಯಿಕ ಸೊಗಡು ಮತ್ತು ಇಂದಿನ ಟ್ರೆಂಡಿಂಗ್ನಲ್ಲಿರುವಂಥ ಮಿನಿಮಲಿಸ್ಟ್ ಕಾನ್ಸೆಪ್ಟ್ನ ಒಂದು ಬ್ಯೂಟಿಫುಲ್ ಮಿಕ್ಸ್. ಹಳೆಯ ಹೆರಿಟೇಜ್ ಮನೆಗಳಿಂದ ಸಂಗ್ರಹ ಮಾಡಿದಂಥ ಕೆತ್ತನೆ ಕೆಲಸಗಳಿರುವಂಥ 100 ವರ್ಷ ಹಳೆಯದಾದಂಥ ಮರದ ಕಂಬಗಳನ್ನು ಇಂದಿನ ಕಾಂಕ್ರೀಟ್ ಅಥವಾ ಸ್ಟೀಲ್ ಫ್ರೇಮ್ಗಳೊಂದಿಗೆ ನೇರವಾಗಿ ಜೋಡಿಸೋದು ಈಗಿನ ಟ್ರೆಂಡ್ ಆಗಿದೆ. ಈ ಮಧ್ಯದ ಅಂಗಳದ ನೆಲಕ್ಕೆ ಪ್ರಸಿದ್ಧವಾದ ಹಸ್ತನಿರ್ಮಿತ ಅತ್ತಂಗುಡಿ ಜೇಡಿ ಮಣ್ಣಿನ ಟೈಲ್ಸ್ಗಳನ್ನು ಅಥವಾ ಸಾಂಪ್ರದಾಯಿಕ ಆಕ್ಸೈಡ್ ಫ್ಲೋರಿಂಗನ್ನು ಬಳಸಲಾಗುತ್ತೆ. ಇದು ಮನೆಯ ಆಧುನಿಕ ಗೋಡೆಗಳಿಗೆ ಒಂದು ವಿಶಿಷ್ಟ ಮತ್ತು ಆಕರ್ಷಕವಾದಂಥ ಒಂದು ಫೀಲ್ ಕೊಡುತ್ತೆ, ಒಂದು ನೋಟವನ್ನು ಕೊಡುತ್ತೆ. ಕೊನೆಯದಾಗಿ ಹೇಳಬೇಕಂದ್ರೆ ಇಂದಿನ ಆಧುನಿಕ ತೊಟ್ಟಿ ಮನೆ ಕೇವಲ ಒಂದು ಜಾಗ ಅಲ್ಲ, ಮಾನಸಿಕ ನೆಮ್ಮದಿ ನೀಡುವ ಒಂದು ಹಸಿರು ತಾಣ. ಹಾಗೆ ನಮ್ಮ ಸ್ವಂತ ಜಾಗದಲ್ಲಿ ನಿರ್ಮಾಣವಾದರೆ ಆಗ ಅದರ ಫೀಲ್ ಹಾಗೂ ಮಜಾನೇ ಬೇರೆ. ಈ ಮಧ್ಯದ ಭಾಗವನ್ನು ಸಣ್ಣ ಗಾರ್ಡನ್ ಆಗಿ ಅಥವಾ ಫೌಂಟೇನ್ ಅಳವಡಿಕೆ ಮಾಡಿದ್ರೆ ಅಥವಾ ಸಾಂಪ್ರದಾಯಿಕ ತುಳಸಿ ಕಟ್ಟೆಯನ್ನು ನಿರ್ಮಾಣ ಮಾಡಿದರೆ ಇನ್ನೂ ಅದ್ಭುತವಾಗಿ ಕಾಣಿಸುತ್ತೆ. ಒಳಗಡೆ ಬರುವಂಥ ಗೋಡೆಗಳನ್ನು ಕಡಿಮೆ ಮಾಡೋದ್ರಿಂದ ಈ ಅಂಗಳದ ಸುತ್ತಲಿನ ಓಪನ್ ಜಾಗ ಹಗಲಿನಲ್ಲಿ ಮನೆಯವರೆಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಳ್ಳೋಕೆ, ಜೋಕಾಲಿ ಆಡೋಕೆ, ಯೋಗ ಮಾಡೋಕೆ ಅಥವಾ ಹರಟೆ ಹೊಡೆಯೋಕ್ಕೂ ಕೂಡ ಮನೆಯ ಅತ್ಯಂತ ಪ್ರೀತಿಯ ಜಾಗವಾಗಿ ಮಾರ್ಪಾಡಾಗುವಂತೆ ಮಾಡುತ್ತೆ. ಸೊ ಆಧುನಿಕತೆ ಕಡೆ ವಾಲಿರೋ ಮನೆಗಳ ಡಿಸೈನ್ಗಳ ಮಧ್ಯೆ ಈಗ ತೊಟ್ಟಿ ಮನೆ ಕಾನ್ಸೆಪ್ಟ್ ಹೆಚ್ಚೆಚ್ಚು ಫೇಮಸ್ ಆಗ್ತಾ ಇರೋದು ನಿಜಕ್ಕೂ ಖುಷಿನೇ. ಯಾಕಂದರೆ ಒಂದು ಕಡೆ ಪಾರಂಪರಿಕ ವಾಸ್ತುಶಿಲ್ಪದ ಅಳವಡಿಕೆ ಹಾಗೂ ಇನ್ನೊಂದು ಕಡೆ ಇದರಿಂದ ಆಗುವಂಥ ಉಪಯೋಗಗಳು. ಸೊ ಬೋತ್ ಹೆಲ್ತ್ ಆ್ಯಂಡ್ ಆಸ್ಥೆಟಿಕ್ ದೃಷ್ಟಿಯಿಂದ ಇದು ನಿಜವಾಗ್ಲೂ ಯೂಸ್ಫುಲ್ ಅಂತ ಹೇಳ್ಬೋದು. ಇದೇ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಪ್ರಾಪರ್ಟಿನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾರೆ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.